ನನ್ನ ಗಾಡಿ ಬರ್ತಾಯಿದ್ನ ಅವ್ನು ಸ್ವಲ್ಪ ದುಡ್ಡು ಕೊಡೋದಿತ್ತು ನನಗೆ. ಗಾಡಿಗೂ ಸರಿಯಾಗಿ ಬರ್ತಾಯಿಲ್ಲ ಇದ್ದ. ಹಾಗಾಗಿ ಕೇಳಲಿಕ್ಕೆ ಹೋದಾಗ ಅವನು ಇಲ್ಲಾಗಿದ್ದ ಅಲ್ಲಿ. ನಾನು ಸುಮಾರು ಹೊತ್ತು ವೇಟ್ ಶಿವು ಅಂತ ದೂರ ರಿಲೇಷನ್ನೇ ಶಿವು ಅಂತ. ಅದಕ್ಕೆ ಕೇಳೋಕೆ ಹೋಗಿದ್ದಕ್ಕೆ ನಾನು ಉಲ್ಟಾ ಮಾತಾಡಿ ನೋಡಿದೆ. ರಾತ್ರಿ ಬಂದು ಒಂದು 15-20 ಜನ ಬಂದು ತಲವಾರು ರಾಡು ತಲೆಗೆ ಇಲ್ಲಿ ಇಲ್ಲೆಲ್ಲ ಹೊಡೆದಿದೆ ಕಾಲು. ರಾತ್ರಿ 12 ಗಂಟೆ ಸುಮಾರು. ಮಕ್ಕಳಿಗೆ ಹೆಣ್ಮಕ್ಳಿಗೆಲ್ಲ ಹೊಡೆದಿದ್ದಾರೆ. ತಮ್ಮನಿಗೆ ತಾಯಿಯವ್ರಿಗೆ ದುಡ್ಡು ಹಾಕಿದ್ದಾರೆ. ಅವ್ರಿಗೆ 70 ವರ್ಷ ಸುಮಾರು ರಗಳೆ ಮಾಡಿ. ನಿನ್ನೆ ರಾತ್ರಿ ಸುಮಾರು 12 ಗಂಟೆಗೆ ಒಂದು 18-20 ಜನ ಬಂದು ಮನೆಗೆ. ನಾನು ಮನೆಗೆ ಊಟ ಮಾಡಿ ಮಲಗಲಿಕ್ಕೆ ಹೊಟ್ಟಿದ್ದೆ. ರಾತ್ರಿಗೆ ಬಂದವರೇ ಏನು ಎಂತ ಕೇಳಲಿಲ್ಲ. ಬಂದು ರಬ್ಬ ಮನೆಗೆ ಹೆಂಗಸರಿಗೆ ಮಕ್ಕಳಿಗೆ ನಮ್ಮ ಅಣ್ಣ ಅತ್ತಿಗೆ ಎಲ್ಲರಿಗೂ ಹೊಡಿಲಿಕ್ಕೆ ಹತ್ಬಿಟ್ರು. ಹೊಡೆದು ಕಡೆಗೆ ನಾನು ಎಂಥದ್ದು ತಪ್ಪಿಸ್ಲಿಕ್ಕೆ ಹೋದೆ. ಆದರೂ ನನಗೂ ಎಲ್ಲ ಹೊಡೆದು ಅಷ್ಟೊತ್ತಿಗೆ ಒಂದು ಆಟೋ ಮತ್ತೊಂದು ಕಾರು ಎಲ್ಲ ತೊಗೊಂಬಂದಿದ್ರು. ಕಡೆಗೆ ಆಟೋನ ನಮ್ಮ ಆಜು ಬಾಜು ಮನೆಯವರೆಲ್ಲ ಬಂದು ಆಟೋನೊಂದು ಹಿಡ್ಕೊಂಡ್ರು. ಅವರು ಅಷ್ಟೊತ್ತಿಗೆ ಎಲ್ಲ ಹೋಗ್ಬಿಟ್ರು. ಅವರು ಸಿರ್ಸಿ ರಾಮನ್ ಬೈಲ್, ಸಂಕೇತ್ ಮೇಸ್ತಾ, ಶರತ್ ಮೇಸ್ತಾ, ಮತ್ತು ಜನ್ನು ಮೇಸ್ತಾ, ನಾಗರಾಜ್ ಮೇಸ್ತಾ, ಮತ್ತು ಇವ ಪೃಥ್ವಿ, ಮತ್ತು ಗಗನ್ ನಾಗರಾಜ್ ಮೇಸ್ತಾ, ಮತ್ತು ಶಿವರಾಜ್ ನಾಯ್ಕ್ ಅಂತೇಳಿ ಅವರು ನಾಗರಾಜ್ ಅಳಿಯ. ರಾತ್ರಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೇವೆ. ಏನೂ ಇನ್ನೂವರೆಗೆ ಆ್ಯಕ್ಷನ್ ತಗೊಂಡಿಲ್ಲ. ದ್ವೇಷ ಏನಿಲ್ಲ, ಅದು ಏನೋ ಒಂದು ಮಾತು ಬಾಯಿ ಮಾತಲ್ಲಿ ಏನೋ ಮಾತಿಗೆ ಮಾತಾಗಿದ್ದು, ಆದ್ದರಿಂದ ಈ ಥರ ಮಾಡಿದ್ದಾರೆ ಅವರು. ಏನು ನಮಗೇನು ಮ್ಯಾಟ್ರೇ ಗೊತ್ತಿಲ್ಲ. ಪೊಲೀಸ್ ಕಂಪ್ಲೇಂಟು FIR ಆಗಿದೆ, ಆದರೆ ಏನು ಇನ್ನೂವರೆಗೆ ನಮಗೇನು ಗೊತ್ತಾಗಲಿಲ್ಲ. ಅದು ಅವರು ಹೊರಗಡೆನೇ ಇದ್ದಾರೆ ಇನ್ನೂವರೆಗೆ. ಮೊನ್ನೆ ನಮ್ಮ ತಂದೆಯವರು ನಮ್ಮದು ಡ್ರೈವರ್ ಶಿವಣ್ಣವರು ನಮ್ಮ ಗಾಡೀಲಿ ಡ್ರೈವಿಂಗ್ ಕೆಲಸ ಮಾಡಲಿಕ್ಕಿದ್ದು. ಅವರಿಗೆ ಅವ್ರ ಸಮಸ್ಯೆ ಇದ್ದವಾಗ ಮಳೆಗಾಲದಲ್ಲೆಲ್ಲ ನಾವು 50,000 ರೂಪಾಯಿ ಅಡ್ವಾನ್ಸ್ ಇಸ್ಕೊಂಡಿದ್ದೆವು ನಮ್ಮ ಹತ್ರ. ಅದನ್ನು ಸರಿ ಮುಟ್ಕೊಳ್ಳೂ ಇಲ್ಲ, ಮತ್ತು ಅವರು ಗಾಡಿಗೂ ಸರಿ ಬರ್ತಿರ್ಲಾಗಿತ್ತು. ಬರೀ ರಜೆ ಮತ್ತು ಅವ್ರ ರಜೆ ನಮ್ಮ ಟ್ರಿಪ್ ಇದ್ದವಕ್ಕೂ ಗಾಡಿ ನಿಲ್ಲಿಸಿ ಅವ್ರು ಮಾವೊಂದು ಪೆಟ್ರೋಲ್ ಹೊಡೆಯೋದು, ಇದಕ್ಕೆ ಕೆಲಸಕ್ಕೆ ಹೋಗ್ತಿದ್ರು. ಅದನ್ನೇ ಕೇಳಕ್ಕೆ ನಮ್ಮ ತಂದೆಯವರು ಮೊನ್ನೆ ಸಾಯಂಕಾಲ 6 6ರಿಂದ 7 ಗಂಟೆ ಒಳಗೆ ಅಲ್ಲಿ ಹೋಗಾರೆ ಅವ್ರ ಮನೆ ಹತ್ರ ಹೋಗಿ, ಇಲ್ಲ ಮರೆ ನಿಮ್ದು ಎಂಥ ಕತೆ, ನಮ್ಗೆ ದುಡ್ಡರು ಕೊಡ್ರಿ, ಇಲ್ಲ ನಮ್ಗೆ ಗಾಡಿಗರು ಸರಿ ಬರ್ರಿ ಹೇಳಾರೆ. ಅವರು ಇಲ್ಲ ನಮ್ಮ ಯಜಮಾನ್ರು ಬಂದ ಕೂಡಲೇ ಮಾತಾಡಿದ ತನಕ ಇವರು ಬಂದಾರೆ. ಅದು ಈಗ ಅವರು ನಿನ್ನೆ ಸಾಯಂಕಾಲ ರಾತ್ರಿ 11:30-12 ಗಂಟೆ ಸುಮಾರಿಗೆ ಒಂದು 20-25 ಜನ ನಮ್ಮ ಮನೆ ಹತ್ರ ಬಂದು ನಮ್ಮ ತಂದೆಯವರಿಗೆ ರಾಡ್ ತಗೊಂಡು ತಲೆ ಮೇಲೆ ಹೊಡೆದು, ಅವ್ರಿಗೆ ತಪ್ಪಿಸ್ಲಿಕ್ಕೆ ಹೋದವು ನನಗೂ ತಲೆ ಮೇಲೆ ಹೊಡೆದು, ಮತ್ತು ನಮ್ಮ ಚಿಕ್ಕಪ್ಪನಿಗೂ ಅವ್ರ ಸಂಕೇತ, ಮತ್ತು ಅವ್ರ ತಂದೆಯವ್ರ ಹೆಸರು ನಾಗರಾಜ್ ಮೇಸ್ತಾ, ಅವರು ಚಿಕ್ಕಪ್ಪ ಜನ್ನು ಮೇಸ್ತಾ, ಮತ್ತು ಅವರು ಆ ನಾಗರಾಜ್ ಮೇಸ್ತಾ ಅವ್ರ ಮಗ ಗಗನ್ ಮೇಸ್ತಾ ಅವರು, ಮತ್ತು ಇವರು ಪೃಥ್ವಿ ಅವರ ಹಸ್ಬೆಂಡು ಶಿವರಾಜ್ ಸರಿಶೆಟ್ರ ಅವರು, ಮತ್ತು ಸಂಕೇತ್ ಮೇಸ್ತಾ ಮತ್ತು ಶರತ್ ಮೇಸ್ತಾ ಇವರು ಕಾಕನವರಿಗೂ ಹೊಡೆದು, ಹೀಗೆ ನಮ್ಮ ತಲೆಗೆ ನಮ್ಮ ತಂದೆಯವರು ಕಾಲಿಗೆಲ್ಲ ಪೆಟ್ಟು ಮಾಡಿ ಹೀಗೆ ಹೋಗಿದ್ದಾರೆ. ಈಗ ನಮಗದು ನ್ಯಾಯ ಕೊಡಿಸ್ಬೇಕಂತ ಹೇಳಿ ಒಂದು ಆಟೋ ಮತ್ತು 2 ಆಟೋ ಬಂದಿತ್ತು. ಆಮೇಲೆ ಒಂದು ಕಾರು ಮತ್ತು ಒಂದಿಷ್ಟು ಬೈಕ್ಸ್ ಬಂದು, ಕಾರೆಲ್ಲ ಸ್ವಲ್ಪ ದೂರ ನಿಲ್ಲಿಸಿದ್ದಾರೆ. ಒಂದು ಆಟೋ ಮಾತ್ರ ಮುಂದೆ ಬಂದು ನಿಂತಿತ್ತು. ಬಂದವರು ಇಲ್ಲಿದ ತಕ್ಷಣ ನಾವು ಬಂದ್ವಿ ಆ ಕಡೆಯಿಂದ, ನಮ್ಮ ಮನೆ ಸೈಡಿಂದ. ನಾವು ನಮ್ಮ ಕಾಕನ ಮನೆ ಎದುರುಗಡೆ ಆಗಿರೋದಿದ್ದು. ನಮ್ಮ ಮನೆ ಸೈಡಿಂದ ಬಂದ್ವಿ. ನಾವು ಏಕಾಏಕಿ ಒಂದೇ ಸಲ ರಾಡ್ ತೊಗೊಂಡು ಬಿಡಿದ್ರು. ಅದು ಕೈಗೆ ಇದನ್ನು ಹಾಕೋತಾರಲ್ಲ, ಪಂಚೇನೋ ಅಂತಾರೆ ಅದಕ್ಕೆ, ಅದನ್ನು ತೊಗೊಂಡು ಇಲ್ಲಿ ಎದಕ್ಕೆ ಚುಚ್ಚಿದ್ದಾರೆ. ಅಷ್ಟೆಲ್ಲ ಆದಮೇಲೆ ನಾನು ಅಡ್ಡ ನಿಂತ್ಬಿಟ್ಟು, ನೀವು ಫಸ್ಟ್ ಪ್ರೂಫ್ ಕೇಳ್ಬಿಟ್ಟು ಆಮೇಲೆ ಹೊಡಿಬೇಕಲ್ಲ, ನೀವೇನೈತೆ ಫಸ್ಟ್ ಮಾತಾಡೋಕ್ಕೆ ಬಂದಿದ್ದೀರಾ, ಮಾತಾಡ್ಕೊಂಡು ಮುಂದೆ ಆಮೇಲೆ ಮಾತಾಡೋಣ ಅಂತೇಳಿ ಅಂದ್ಕೊಳ್ಳಿ. ಅವರು ಪ್ರೂಫು ನಿಮಗೇನು ಪ್ರೂಫ್ ಕೊಡ್ಬೇಕಂತೇಳಿ ಅವರು ಗಗನ್ ಅನ್ನೋನು ಬಂದು ನಂದು T-ಶರ್ಟ್ ಎಲ್ಲ ಹಿಡಿದು ಜಗ್ಗಿ ಎಳ್ದಾಡ್ತಾನೆ. ಪ್ರೂಫ್ ಕೇಳಿದ್ದಕ್ಕೆ ಇವಳು ಏನಿರ್ತಾಳೆ ಪೃಥ್ವಿ ಅನ್ನೋಳು ಹಾದ್ರಗಿತ್ತಿ ಅನ್ನೋ ವರ್ಡ್ ಯೂಸ್ ಮಾಡಿ ನನಗೆ ಬೈತಾಳೆ. ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ, ತಿರುಗಿ ಅವಳಿಗೆ ಬೈಯಕ್ಕೆ ಹೋದಾಗ ಅವ್ರ ಅಪ್ಪ ಬಂದುಬಿಟ್ಟು, ಅವ್ರ ಅಪ್ಪ ಮತ್ತು ಅವ್ರ ಹಸ್ಬೆಂಡ್ ಇದ್ದಾರಲ್ಲ ಪೃಥ್ವಿ ಅವ್ರದ್ದು, ಅವ್ರು ಬಂದುಬಿಟ್ಟು 2 ಕೈ ಹಿಡ್ಕೊಂಡು ನನಗೇನು ಮಾಡ್ತಾರೆ, ಅವಳ ಹತ್ರ ಸ್ಲಿಪ್ಪರಲ್ಲಿ ನನಗೆ ಹೊಡೆಸ್ತಾರೆ. ಅದಾದಮೇಲೆ ಇಲ್ಲಿ ಆಪ್ರೇಷನ್ ಆಗಿದೆ ನನಗೆ 4 days ಬ್ಯಾಕ್. ಅದ್ರ ಮೇಲೂ ಇಂಟೆನ್ಷನಲ್ಲಿ ಗೊತ್ತಿದ್ದು ಹೊಡೆದಿದ್ದಾರೆ ನನಗೆ. ಆಮೇಲೆ ನಮ್ಮ ಮಮ್ಮಿ ನನ್ನ ತಪ್ಸಕ್ಕೆ ಬಂದಿರೋ ನಮ್ಮ ಮಮ್ಮಿಗೂ ಹೊಡೆದಿದ್ದಾರೆ. ನಾಗರಾಜ್ ಮೇಸ್ತಾ. ಆಮೇಲೆ ಗಗನ್ ಅನ್ನೋನು ಅವ್ರು ಆ ಥರ ಕೈ ಹಿಡ್ಕೊಂಡಿರುವಾಗ ಬಂದು ಹೊಟ್ಟೆಗೆ ಓದಿದ್ದಾನೆ. ಬಂದುಬಿಟ್ಟು T-ಶರ್ಟ್ ಎಲ್ಲ ಎಳ್ದಾಬಿಟ್ಟು ಹೊಟ್ಟೆಗೆಲ್ಲ ಒದ್ಬಿಟ್ಟು
ಓದ್ಬಿಟ್ಟು ಆಮೇಲೆ ಇದು ಅವ್ರದ್ದು ಆಟೋ ನಿಲ್ಸಿದ್ರಲ್ಲ ಅದ್ರ ಮೇಲೆ ನಮ್ಮನ್ನು ತಳ್ಳಿದ್ದಾರೆ. ನನ್ನ ತಂಗಿಗೂ ಸ್ವಲ್ಪ ಪೆಟ್ಟಾಗಿದೆ. ಅದು ಅವಳನ್ನ ಇಬ್ಬರನ್ನ ಸೇರೇ ತಳ್ಳಿದ್ದಾರೆ. ಅವ್ರು ನಮ್ಮನ್ನು ಇದು ಮಾಡೋಕ್ಕೆ ಬಂದಿದ್ದರು. ಆಮೇಲೆ ಶರತ್ ಮೇಸ್ತಾ ಮತ್ತು ಸಂಕೇಶ್ ಮೇಸ್ತಾ ಏನಿದ್ದಾರೆ ಅವರು ಅವ್ರಿಗೆ ಆ ಶರತ್ ಮೇಸ್ತಾ ಅನ್ನೋನಿಗೆ ಅವ್ನು ಏನಕ್ಕೆ ಬಂದಿದ್ದಾನೋ ಅವನಿಗೆ ರೀಸನ್ನೇ ಗೊತ್ತಿಲ್ಲ. ಅವ್ನು ಏನಕ್ಕೆ ಬಂದಿದ್ದಾನಂತೆ ಅವ್ನು ತನಗೆ ಏನಕ್ಕೆ ಗೊತ್ತೇ ಇಲ್ಲ. ನಾನು ಇದನ್ನು ಏನಾಗುತ್ತೆ ಅಂತೇಳಿ ನೋಡೋಕ್ಕೇ ಬಂದಿದ್ದೀನಿ, ಸಾಲ್ವ್ ಮಾಡೋಕ್ಕಂತೇಳಿ ಬಂದಿದ್ದೀನಿ ಅಂತ. ಅವ್ನಿಗೆ ಏನು ಮ್ಯಾಟ್ರ್ ಆಗಿದೆ ಅಂತಲೇ ಗೊತ್ತಿಲ್ಲ ಅಂತೇಳಿ ಬಾಯಿ ಬಿಟ್ಟೇ ಹೇಳ್ತಿದ್ದಾನೆ. ಏಕಾಏಕಿ ನಮ್ಮ ಚಿಕ್ಕಪ್ಪ ಸುಭಾಷ್ ನಾಯ್ಕದ ಮೇಲೆ ಕೈ ಮಾಡಿದ್ದಾನೆ ಅವನು ಮತ್ತು ಸಂಕೇತ್ ಮೇಸ್ತಾ. ನನ್ನ ಹೆಸರು ರೇಖಾ ನಾಯ್ಕ. ಮತ್ತು ಇದನ್ನು ಲಾಸ್ಟಿಗೆ ಹೋಗುವಾಗ ಸಂಕೇತ್ ಮೇಸ್ತಾ ಇದ್ದವರು ಜೀವ ಬೆದರಿಕೆ ಹಾಕಿ ಹೋಗಿದ್ದಾರೆ. ನಮಗೆ ನೀವು ಹೆಂಗೆ ಬದುಕ್ತೀರೋ ನಾವು ನೋಡ್ತೀವಿ ಅದು ಇದು ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ. ಕೊಟ್ಟಿದ್ದೀನಿ ಸರ್.